ಹಿರಿಯ ನಟ ದ್ವಾರಕೀಶ್ ಅವರು ಇನ್ನಿಲ್ಲ. 81 ವರ್ಷ ವಯಸ್ಸಿನ ದ್ವಾರಕೀಶ್ ಅವರು ಇವತ್ತು ವಿಧಿವಶರಾಗಿದ್ದಾರೆ. ಅವರ ಅಗಲಿಕೆಗೆ ಇಡೀ ಸ್ಯಾಂಡಲ್ವುಡ್ ಕಂಬನಿಯನ್ನು ಮಿಡಿದಿದೆ. ಬೇರೆ ಚಿತ್ರರಂಗದ ಗಣ್ಯರು ಕೂಡ ಅವರ ಅಗಲಿಕೆಗೆ ಕಂಬನಿ ಮಿಡಿದು ಸಂತಾಪವನ್ನು ಸೂಚಿಸಿದ್ದಾರೆ. 1966ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಮೇಯರ್ ಮುತ್ತಣ್ಣ ಸಿನಿಮಾಗೆ ನಿರ್ಮಾಣವನ್ನು ಮಾಡ್ತಾರೆ. ಇನ್ನು ನಿರ್ಮಾಪಕರಾಗಿರುವ ಗಣೇಶ್ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಗಣೇಶ್ ಸರ್, ಅದೇ ಅಂದ್ರೆ ಈಗ ಸಹಜವಾಗಿ ದ್ವಾರಕೀಶ್ ಸಿನಿಮಾ ಜರ್ನಿನ ತುಂಬಾ ಆರಂಭದಿಂದ ನೋಡಿರೋಂಥವ್ರು ಕೆಲವರು. ಸೊ ನೀವು ಕೂಡ ನಿಮ್ಮ ತಂದೆಯವ್ರ ಕಾಲದಿಂದ ಅವರಿಗೆ ಒಡನಾಟ ಇತ್ತು ಅನ್ನುವಂಥದ್ದು ಹೇಗಿತ್ತು, ಹೇಗಾಯ್ತು, ಆವಾಗ ಹೆಂಗಿದ್ರು ಅನ್ನೋದು? ಇವತ್ತು ಕನ್ನಡ ಇಂಡಸ್ಟ್ರಿನಲ್ಲಿ ದೊಡ್ಡ ನಿರ್ಮಾಪಕರು ಬದುಕಿದ್ರು ಅಂತಂದ್ರೆ ಅದು ದ್ವಾರಕೀಶ್ ಅವರೇ. ಯಾಕೆಂತಂದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಲದಿಂದ ಮೇಯರ್ ಮುತ್ತಣ್ಣ ಕಾಲದಿಂದಲೂ ಕೂಡ ಚಿತ್ರೋದ್ಯಮದಲ್ಲಿ ನಾವು ಕೂಡ ಪರಭಾಷೆಗೆ ತಾಕತ್ತಾಗಿ ನಾವು ಇದ್ದೀವಿ ಅಂತ ಹೇಳ್ಕೊಟ್ಟವರು ದ್ವಾರಕೀಶ್ ಅವರು. ಪ್ರಥಮ ಬಾರಿಗೆ ಫಾರಿನ್ ಕಂಟ್ರಿ ಅಂತ ತೋರಿಸಿದ್ರೆ ಅದು ದ್ವಾರಕೀಶ್ ಅವರು. ಅವ್ರು ಮಾಡಿದಂಥ ಸಿಂಗಾಪುರ್ಲಿ ರಾಜ ಕುಳ್ಳ ಮೊದಲನೇ ಸಿನಿಮಾ ಫಾರಿನ್ ಕರ್ಕೊಂಡೋಗಿ ಎಲ್ಲ ನಮ್ಮ ಟೆಕ್ನಿಷಿಯನ್ಸ್ನು ಕರ್ಕೊಂಡು ಹೋಗಿ ಇಡೀ ಕನ್ನಡ ಇಂಡಸ್ಟ್ರಿಗೆ ಫಸ್ಟ್ ಅದೇ ಫಾರಿನ್ಗೆ ಕರ್ಕೊಂಡೋಗ್ತವ್ರು. ಅದ್ದೂರಿ ಸಿನಿಮಾ ಮಾಡೋದ್ರಲ್ಲಿ ನಮ್ಮ ರವನ್ ಅವರು. ಆಫ್ರಿಕಾದಲ್ಲಿ ಶೀಲಾ ನಾವೇನು ಕಮ್ಮಿ ಇದ್ದೀವಿ ಅಂತೇಳಿ ಟಾರ್ಜಾನ್ ರೇಂಜ್ಗೆ ಸಿನಿಮಾ ಮಾಡೋಕೆ ಕೊಟ್ಟವ್ರು ಅವ್ರು. ಆವಾಗಲೇ ಆಫ್ರಿಕಾಗೆ ಕರ್ಕೊಂಡೋಗಿ ಒಂದು ಅದ್ಭುತವಾದಂಥ 4 ಲ್ಯಾಂಗ್ವೇಜ್ ಸಿನಿಮಾ ಮಾಡಿದ್ರು. ಅದು ತುಂಬ ಫ್ಯಾಷನೇಟ್ ಆಗಿದ್ರು. ಸಿನಿಮಾ ಅಂತಂದ್ರೆ ಅವ್ರ ಕನಸಾಗಿತ್ತು. ಪ್ರತಿದಿನವೂ ಕೂಡ ಸಿನಿಮಾ ಸಿನಿಮಾ ಸಿನಿಮಾ. ಅವರು ಇವತ್ತು 80 ವರ್ಷ ಜರ್ನಿನಲ್ಲಿ ನನಗೆ ಗೊತ್ತಿರೋ ಒಂದು 70 ವರ್ಷ ಬರೀ ಸಿನಿಮಾ ಸಿನಿಮಾ ಅಂತಲೇ ಅವ್ರು ಬದುಕ್ತಂಥವ್ರು. ಅಂಥವರು ಮೊನ್ನೆ ಕೂಡ ನಾವು ಅವ್ರನ್ನ ಒಂದು ತಿಂಗಳು ಮುಂಚೆ ಬಂದು ಮೀಟ್ ಮಾಡಿದಾಗ ಬರೀ ಸಿನಿಮಾ ಬಗ್ಗೆ ಮಾತಾಡ್ತಾಯಿದ್ರು. ಅವಾಗಿದ್ದಿದ್ದು ಅವ್ರಿಗೆ 25 ಪೈಸಾ 1 ಲೀಟ್ರ್ ಡೀಸೆಲ್ಲು. ಸೊ ಒಂದು ದಿನಕ್ಕೆ ಖರ್ಚಾಗ್ತಿದ್ದು 25 ರೂಪಾಯಿ ಕೊಟ್ಟರೆ ಎಂಟೈರ್ ವೆಹಿಕಲ್ಗೆಲ್ಲ ಡೀಸೆಲ್ ಖರ್ಚಾಗ್ತಿತ್ತು. ಇವತ್ತು ಇಷ್ಟೊಂದು ಖರ್ಚು ಮಾಡ್ತಾ ಇದ್ದೀರಲ್ಲ, ನೀವೆಲ್ಲ ಕಂಟ್ರೋಲ್ ತೊಗೋಬೇಕು, ಅದು ಇದು ಅಂತೇಳಿ ತುಂಬ ವಿಷಯಗಳನ್ನ ನಮ್ಮ ಬಗ್ಗೆ ಅವ್ರ ಜೊತೆ ನಮ್ಮ ಚರ್ಚೆ ನಡೀತಾ ಇದೆ. ನಿಮ್ಮ ಕುಟುಂಬದ ಒಡನಾಟದ ಸಂದರ್ಭದಲ್ಲಿ ಅದೇ 25 ಪೈಸೆ ಡೀಸೆಲ್ ಅನ್ನುವಂಥ ಮಾತು ಹೇಳ್ತಾ ಇದ್ರೆ, ಆ ರೀತಿಯ ಲೆಕ್ಕಾಚಾರಗಳನ್ನು ಹೇಳೋದಾದ್ರೆ ಹೇಗೆ ಸರ್? ಅವ್ರ ಮೇಯರ್ ಮುತ್ತಣ್ಣ ಅವ್ರು ಎಲ್ರಿಗೂ ಹೇಳಿದ್ದಾರೆ 1,25,000 ರೂಪಾಯಿ ಫಸ್ಟ್ ಕಾಪಿ ತೆಗೆದೆ ನಾನು ಅಂತ ಓಪನ್ನಾಗಿ ಹೇಳ್ಕೊಂಡವ್ರು ಅವರೇನೆ. ಅವತ್ತಿನ ಕಾಲನೇ ಡಾಕ್ಟರ್ ರಾಜ್ಕುಮಾರ್ ಅವ್ರ ಸಿನಿಮಾನ 1.25 ಲಕ್ಷದಲ್ಲಿ ಸಿನಿಮಾ ಮಾಡಿದ್ದಾರೆ ಅಂದರೆ ಎಷ್ಟು ಅಚ್ಚುಕಟ್ಟಾಗಿ ಸಿನಿಮಾ ಮಾಡ್ತಾಯಿದ್ರು ಅಂತ. ನಮ್ಮ ಮೈಸೂರು ಪ್ರೀಮಿಯರ್ ಸ್ಟುಡಿಯೋಸಲ್ಲಿ ಒಟ್ಟು 7-8 ಫ್ಲೋರ್ ನಡೆಯೋದು. 8 ಫ್ಲೋರಲ್ಲಿ ಒಂದು 4 ಫ್ಲೋರು 3 ಫ್ಲೋರ್ ದ್ವಾರಕೀಶ್ ಅವರು ಸೆಟ್ ಹಾಕಿರೋರು. ಬೆಳಗ್ಗೆ ಒಂದು ಸೆಟ್ ಹಾಕಿರೋರು, ಒಂದು ಮಧ್ಯಾಹ್ನ ಒಂದು ಸೆಟ್ ಹಾಕಿರೋರು. ಸೊ ಈ ಥರ ಒಂದು ಮನೆಗಳನ್ನ ಸೆಟ್ ಹಾಕಿ ಇಡೀ ಕುಟುಂಬನ ಅವ್ರು ಬೀದಿಗೆ ತರಬಾರ್ದು, ನಾವು ಎಂಟೈರ್ ನಾವು ಚಿತ್ರೋದ್ಯಮ ಎಲ್ಲ ಪೂರ್ತಿ ಒಂದು ಸೆಟ್ ಒಳಗೆ ಗೂಡೊಳಗಿರಬೇಕು ಅಂತೇಳಿ ತುಂಬ ಆಸೆ ಪಟ್ಟವರು ದ್ವಾರಕೀಶ್ ಅವರು. ಈಗ ಅದೇ ವಿಷ್ಣು ಸರ್ ಜೊತೆಗಿನ ಒಡನಾಟದ ಬಗ್ಗೆ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು. ಸಹಜವಾಗಿ ಒಂದಿಷ್ಟು ಮುನಿಸು ಸ್ನೇಹ ಎಲ್ಲವೂ ಇತ್ತು. ಸೊ ಆ ದಿನಗಳನ್ನು ನಿಮ್ಮ ಜೊತೆ ನೋಡ್ದಂಗೆ ಅಥವಾ ಹಂಚ್ಕೊಂಡಂಗೆ ಅಥವಾ ಆವತ್ತಿನ ಅದೇ ನೀವು ಅವ್ರ ಆಪ್ತ ಮಿತ್ರ ಮಾಡೋ ಟೈಮಲ್ಲಿ ನೀವು ಸ್ಕೂಲ್ ಮಾಸ್ಟರ್ ಮಾಡ್ತಾ ಇದ್ರಿ. ಸೊ ಹೆಂಗಿತ್ತು ಅಂತ? ದ್ವಾರಕೀಶ್ ಅವರು ಯಾವುದಕ್ಕೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ. ಸಿನಿಮಾ ಸೆಟ್ಟಲ್ಲಿ ನನಗೆ ಈ ಥರ ಶಾರ್ಟ್ಸ್ ಬರಬೇಕು ಅಂದರೆ 100% ಆ ಶಾರ್ಟ್ ಬರೋರ್ಗೂ ಬಿಡ್ತಿರ್ಲಿಲ್ಲ. ಅದು ಎಂಥ ಕಲಾವಿದರಾದರೂ ಕೂಡ ಕೇರ್ ಮಾಡ್ತಿರಲಿಲ್ಲ. ಇಲ್ಲ ನನಗೆ ಈ ಥರ ಶಾರ್ಟ್ ಬೇಕು ಅಂದರೆ ಅದೇ ಥರ ತೆಕ್ಕೊಡಿ ಅನ್ನೋ ಒಂದು ಮೂಮೆಂಟಲ್ಲಿ ಅವರು ವಿಷ್ಣು ಸರ್ ಹತ್ರನೂ ಭಾಳ ಸಿನಿಮಾಗೋಸ್ಕರ ಇದು ಸಿನಿಮಾ ಪ್ರೀತಿ, ಸಿನಿಮಾ ಮೇಲೆ ಇರೋವಂಥ ಒಂದು ಕಾಳಜಿ ಎಷ್ಟಿತ್ತು ಅಂತಂದರೆ ಸಿನಿಮಾಗಳನ್ನ ನಿಲ್ಲಿಸ್ಬಿಡೋರು, ಡಿಸ್ಕಷನ್ ಮಾಡೋರು 2-2 ತಿಂಗಳು 3-3 ತಿಂಗಳು. ಇಲ್ಲ ಯಾಕೆ ಈ ಥರ ಆಗ್ತಾಯಿದೆ, ಚೇಂಜಸ್ ಯಾಕೆ ಮಾಡ್ತಾಯಿದ್ದೀರಾ ಅಂತೇಳಿ ತುಂಬ. ಯಾಕಂದರೆ ಅವ್ರಿಗೆ ಅವರು ಕೂಡ ಒಬ್ಬರು ಡೈರೆಕ್ಟರ್ ಆಗಿದ್ದರು, ಪ್ರೊಡ್ಯೂಸರ್ ಡೈರೆಕ್ಟ್ರು. ಸೊ ಡೈರೆಕ್ಟರ್ ಆಗಿರೋದ್ರಿಂದ ಪ್ರತಿಯೊಂದು ವಿಷಯನೂ ಕೂಡ ಅವ್ರಿಗೆ ದ್ವಾರಕೀಶ್ ಅವ್ರಿಗೆ ಚೆನ್ನಾಗಿ ಬಲ್ಲವರಾಗಿದ್ದರು. ತುಂಬ ದೊಡ್ಡ ಸಕ್ಸಸ್ ಕಂಡಂಥ ಸಂದರ್ಭ ನಾನು ನೋಡಿದ್ದು ನೆನಪು ಹೇಗಾಗುತ್ತೆ, ಮತ್ತು ತುಂಬ ದೊಡ್ಡ ಫೇಲ್ಯೂರ್ನ ಕಂಡಂಥದ್ದು, ನೋವು ನಲಿವು, ಇದ್ರ ಬಗ್ಗೆ ಮಾತಾಡೋಂಥದ್ದು. ಸರ್, ಅವ್ರು ಮೊದಲನೇದಾಗಿ ತುಂಬ ನೋವು ಅನುಭವಿಸಿದವರು ಆಫ್ರಿಕಾದಲ್ಲಿ ಶೀಲಾ ತುಂಬ ದೊಡ್ಡ ಬಡ್ಜೆಟ್ ಸಿನಿಮಾ ಆ ಕಾಲದಲ್ಲೇ. ಆ ಪಿಕ್ಚರ್ ಅವ್ರಿಗೆ ಅಂದ್ಕೊಂಡಂಗೆ ಪಿಕ್ಚರ್ ಓಡಲಿಲ್ಲ. ಆಮೇಲೆ ಅವ್ರಿಗೆ ತಮಿಳ್ನಾಡಲ್ಲಿ ರಜನಿಕಾಂತ್ ಅವ್ರನ್ನ ಅವರೇ ಮೇಯ್ನ್ ಕರ್ಕೊಂಬಂದಿದ್ದು. ಅದೇ ಥರ ಆಂಧ್ರದಲ್ಲಿಂದ ಅವ್ರ ಒಡನಾಟ ಇತ್ತು. ಎಲ್ಲರೂ ತುಂಬ ಜನಾಗಿ ಅವ್ರಿಗೆ ಪರಿಚಯ ಇದ್ದಿದ್ದರಿಂದ ಅವ್ರು ನಮ್ಮ ಕನ್ನಡ ಇಂಡಸ್ಟ್ರಿ ಕೂಡ ಯಾವುದೇ ರೀತಿ ಕಮ್ಮಿ ಇಲ್ಲ ಅನ್ನೋದೊಂದನ್ನು ಅವ್ರು ಸಾರಿಸಿದ್ರು. ಆರ್ಥಿಕ ಪರಿಸ್ಥಿತಿ ಎಷ್ಟು ಸಂಕಷ್ಟಕ್ಕೆ ದೂಡಿತವ್ರು ನಾನು ಅಂತದ್ದು, ಯಾಕಂದರೆ ಎಷ್ಟು ಮನೆಗಳು ಮಾರಿದವರು ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತೀರಿ. ಸರ್, ಬೆಂಗಳೂರಿನಲ್ಲಿ ಯಾವ ಕಾರ್ನರಲ್ಲಿ ಬೇಕಾದ್ರೂ ಅವ್ರ ಮನೆ ಇತ್ತು. ಸದಾಶಿವನಗರದಿಂದ ಹಿಡಿದು, ಡಾಲಸ್ ಕಾಲೋನಿಯಿಂದ ಹಿಡಿದು, ಚಾಮರಾಜಪೇಟೆಯಿಂದ ಹಿಡಿದು. ಸೊ ಅವ್ರ ಮನೆ ಎಲ್ಲೆಲ್ಲಿ ಮಾಡಿಲ್ಲ ಸರ್, ಎಲ್ಲ ಕಡೆನೂ ಮನೆ ಮಾಡಿದ್ರು. ಕೊನೆಗೆ ಈಗ BTM ಲೇಔಟಲ್ಲೂ ಮನೆ ಮಾಡಿದರು. ಸೊ ಅದನ್ನು ಕೂಡ ಮಾರಿದ್ರು. HSR ಲೇಔಟಲ್ಲಿ ಇತ್ತು, HSRದು ಮಾರಿದ್ರು. ಸೊ ಆ ಥರ ಅವ್ರಿಗೆ ತಲೆ ಯಾವುದು ಪಿಕ್ಚರ್ ಲಾಸ್ ಅಂತಂದ ತಕ್ಷಣ ಸುಮ್ಮನೆ ಕೂರೋ ಮನುಷ್ಯ ಅಲ್ಲ ಅವರು. ಮತ್ತೆ ಇನ್ನೊಂದು ಯಾವ್ದಾರು ಒಂದು ಪಿಕ್ಚರ್ ಮಾಡಿ ಮತ್ತೆ ಅದರಲ್ಲಿ ದುಡ್ಡು ಮಾಡಬೇಕು, ಅದ್ರ ಥರ ಒಂದು ಹೆಸರು ಮಾಡಬೇಕು, ಒಂದು ಒಳ್ಳೆ ಪ್ಯಾಷನೇಟ್ ಸಿನಿಮಾ ಇದು ಹೆಂಗೆ ಬಂದಿದೆ, ಈ ಥರ ಯಾಕೆ ನಾವು ಮಾಡಬಾರ್ದು, ಇದಕ್ಕಿಂತ ಈ ಥರ ಕತೆ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಅನ್ನೋದು ಒಂದು ಭಾಳ ಇಂಟ್ರೆಸ್ಟೆಡ್ ವ್ಯಕ್ತಿ ಇವತ್ತು. ಮತ್ತು ಆ ಒಂದು ಸಿನಿಮಾ ಅನ್ನೋದು ಅವ್ರ ಮೈಯಲ್ಲಿ, ರಕ್ತದಲ್ಲಿ, ಮತ್ತು ಅವ್ರಿಗೆ ಪ್ರತಿ ಒಂದೊಂದು ನಾಡಿನಲ್ಲೂ ಕೂಡ ಅವ್ರದ್ದು ಸಿನಿಮಾ ಇತ್ತು.
ಸರ್ ಕೊನೆಯದಾಗಿ ಅವ್ರನ್ನ ಬಗ್ಗೆ ಹೇಳುವಂಥದ್ದು ಏನು ಹೇಳ್ತೀವಿ, ಯಾವತ್ತು ನೋಡಿದ್ರಿ? ಇದು ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ದೇವರು ಅವರ ಕುಟುಂಬಕ್ಕೆ ಮತ್ತು ಅವರ ಮಕ್ಕಳಿಗೆ ಎಲ್ರಿಗೂ ಶಕ್ತಿ ಕೊಟ್ಟು ದೇವರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ದ್ವಾರಕೀಶ್ ಅವರು ಇನ್ನಿಲ್ಲ. ದ್ವಾರಕೀಶ್ ಅವರ ಅಂತಿಮ ದರ್ಶನವನ್ನು ಗಣ್ಯಾತಿ ಗಣ್ಯರು ಪಡಿತಾ ಇದ್ದಾರೆ. ನಾಳೆ ಬೆಳಿಗ್ಗೆ 7:30 ಸುಮಾರಿಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ದ್ವಾರಕೀಶ್ ಅವರ ಪಾರ್ಥಿವ ಶರೀರವನ್ನು ಕೊಂಡೊಯ್ಯಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿದೆ. 11:30 ನಂತರ ಅವರ ಅಂತ್ಯಕ್ರಿಯೆ ನೆರವೇರುತ್ತೆ. ಈಗಾಗಲೇ ಸುರೇಶ್ ಅವರು ಮಾಹಿತಿಯನ್ನು ಕೊಡ್ತಾ ಇದ್ರು. ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದೇವೆ, ಇನ್ನು ಶೀಘ್ರದಲ್ಲೇ ಅಂತ್ಯಕ್ರಿಯೆಯ ಕುರಿತು ಅಧಿಕೃತವಾಗಿ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳಿ. ಇನ್ನು ದ್ವಾರಕೀಶ್ ಅವರನ್ನು ಕಳ್ಕೊಂಡು ಇಡೀ ಕನ್ನಡ ಚಿತ್ರರಂಗ ಕಂಬನಿ ಮಿಡಿತಾ ಇದೆ. ಕನ್ನಡ ಚಿತ್ರರಂಗದ ಮತ್ತೊಂದು ಕೊಂಡಿ ಇವತ್ತು ಕಳಚಿ ಬಿದ್ದಿದೆ. ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ನಟರಾಗಿ, ಹಾಸ್ಯ ನಟನಾಗಿ, ಪೋಷಕ ನಟನಾಗಿ ಪ್ರತಿಯೊಂದು ಪಾತ್ರದಲ್ಲೂ ಕೂಡ ಜೀವಿಸ್ತಾ ಇದ್ದಂತಹ ಜೀವ ಇವತ್ತು ಕೊನೆಯಾಗಿದೆ. ಇನ್ನು ಸ್ಯಾಂಡಲ್ವುಡ್ನ ಹಿರಿಯ ಕಲಾವಿದರ ಆಗಮನ ಆಗಿ ಅವರ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಇನ್ನು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಕೂಡ ಆಗಮಿಸಿ ದ್ವಾರಕೀಶ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸಿ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ತುಂಬ ದುಃಖಕರದ ವಿಷಯ. ದ್ವಾರಕೀಶ್ ಫಸ್ಟ್ ಜ್ಞಾಪಕ ಬರೋದು ನಮ್ಮ ತಂದೆ ತಾಯಿ ವರದಪ್ಪಾಜಿ, ಉದಯಶಂಕರ್ ಅವ್ರದ್ದೆಲ್ಲ ಒಂದು ಗ್ರೂಪ್, ಅವ್ರದ್ದೇ ಜ್ಞಾಪಕ ಬರೋದು. ನಮ್ಮನ್ನ ಚಿಕ್ಕ ವಯಸ್ಸಿಂದ ತುಂಬ ನೋಡಿದ್ದಾರೆ. ದ್ವಾರಕೀಶ್ ಅವ್ರ ತಾಯಿ ಅಂತೂ ಭಾಳ ಪ್ರೀತಿ ಅಪ್ಪಾಜಿ ಕಂಡ್ರೆ. ಅವ್ರ ಫ್ಯಾಮಿಲಿ ಅಂದರೆ ನಮ್ಮ ಫ್ಯಾಮಿಲಿ ಒಂದೇ ಯಾವಾಗಲೂ. ನಾವು ಅವ್ರ ಮನೆಗೆ ಆಟಾಡ್ತಿದ್ವಿ, ಅವ್ರ ಮನೆಗೆ ಆಟಾಡ್ತಿದ್ವಿ. ಇವತ್ತು ನಾವು ಅವ್ರನ್ನ ಇಲ್ಲ ಅಂತ ಇದು ಮಾಡ್ಕೊಳ್ಳೋಕ್ಕೂ ಭಾಳ ಕಷ್ಟ ಆಗುತ್ತೆ, ನೋವಾಗುತ್ತೆ. ಅಷ್ಟೊಂದು ಒಡನಾಟ ಅವ್ರ ಜೊತೆಲಿ. ಅಪ್ಪಾಜಿದು ಅವ್ರದ್ದು ಫಸ್ಟ್ ಪ್ರೊಡ್ಯೂಸರ್ ಆಗಿದ್ದೇ ದೂರದ ಬೆಟ್ಟ. ಸೊ ಅವ್ರ ಸಿನಿಮಾದಲ್ಲಿ ಇದರಲ್ಲಿ ಅವ್ರ ಪ್ರೊಡಕ್ಷನ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಬಂತು. ಒನ್ ಆಫ್ ದ ಟಾಪ್ ಪಿಕ್ಚರ್ ಅಂದರೆ ಟಾಪ್ ಪ್ರೊಡ್ಯೂಸರ್ ಅಂದರೆ ಎಲ್ಲ ಪಿಕ್ಚರು ಅವ್ರು ಸೆಲ್ಫ್ಗೋಸ್ಕರ ಮಾಡ್ಕೊಳ್ಳ, ಒಂದು ಇಂಡಸ್ಟ್ರಿಗೋಸ್ಕರ ಬೆಳಿಬೇಕನ್ನೋದಕ್ಕೋಸ್ಕರ ಏನೇ ಸಂಪಾದನೆ ಮಾಡೋದು ಅದನ್ನು ಬರೀ ಇಂಡಸ್ಟ್ರಿಗೆ ಹಾಕ್ತವ್ರು. ನಾನು ಒಂದು ಸಿನಿಮಾ ಮಾಡಿದ್ದೆ, ಆಯುಷ್ಮಾನ್ ಭವ ಅಂತ. ಸೊ ಅದೊಂದು ಒಳ್ಳೆ ನೆನಪು ಅವ್ರ ಜೊತೆಲಿ. ಯಾವಾಗ ಅವ್ರ ಫ್ಯಾಮಿಲಿ ಮಕ್ಕಳ ಜೊತೆ ತುಂಬ ಕ್ಲೋಸ್ ಫ್ರೆಂಡ್ಸ್ ನಮಗೆಲ್ಲರೂ. ಸುಖಿ ಆಗಿರ್ಬೋದು, ಯೋಗಿ ಆಗಿರ್ಬೋದು, ಎಲ್ಲರೂ ಭಾಳ ಕ್ಲೋಸ್ ಫ್ರೆಂಡ್ಸ್ ನಮಗೆ. ಅವ್ರ ಮಕ್ಕಳು ಎಲ್ಲರ ಜೊತೆಲೂ ಅವರ ಇಡೀ ಫ್ಯಾಮ್ಲಿಗೆ ಲಾಸ್ನ ಇದು ಮಾಡ್ಕೊಳ್ಳೋಕ್ಕೆ ಶಕ್ತಿ ಕೊಡಲಿ ಆ ದೇವರು ಅಂತ ಕೇಳ್ಕೊತೀನಿ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ನಾವು ಯಾವಾಗಲೂ ಅವ್ರ ಜೊತೆಲಿ ಇರ್ತೀವಿ, ಅದು ಅವ್ರ ಮಕ್ಕಳಿಗೂ ಗೊತ್ತು. ಅವ್ರ ಫ್ಯಾಮ್ಲಿಗೆ ಸ್ಟ್ರೆಂತ್ ಕೊಡಲಿ ದೇವರು ಅಂತ ಹೇಳ್ಬಿಟ್ಟು ಕೇಳ್ಕೊತೀನಿ. ಬಟ್ ನನಗಂತೂ ಅವರು ಇಲ್ಲ ಅಂತ ನಾವೆಲ್ಲ ಅನ್ಕೊಳ್ಳೋದನ್ನು ಯಾವತ್ತೂ ಯಾರಾದರೂ ಸರಿ ಅವ್ರು ನಮ್ಮ ಜೊತೆಲೇ ಇರ್ತಾರೆ ಅಂತ ಅನ್ಕೋತೀನಿ. ಯಾವಾಗಲೂ ಎಲ್ಲೋ ಹೋಗಿದ್ದಾರೆ ಬರ್ತಾರೆ ಅಂತ ನಾವು ಒಂದು ಇದರಲ್ಲಿ ನಾವು ಅವ್ರನ್ನ ಇಲ್ಲ ಅಂತ ಅನ್ಕೋಬಾರ್ದು, ಇದ್ದೇರೆ ಅಂತ ಅನ್ಕೋಬೇಕು. ಆದರೂ ವಿ ಮಿಸ್ ಯು ಅಂಕಲ್.